ಯಾವ ಶೇರ್ಸ್ ಇಲ್ವೋ ಅವ್ನ್ ಹೇಗ್ ಮಾರೋದು? ಅದನ್ನ ಶಾರ್ಟ್ ಮಾಡೋದು ಅಂತಾರೆ. ಆಯ್ತು ಬಿಡು, ಮಾಡೋದು ಹೇಗೆ? ಹೇಗ್ ಮಾಡೋದು ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈ ಸ್ಟಾಕ್ ಪ್ರೈಸ್ 500 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ನಿಮ್ಮ ಅನಾಲಿಸಿಸ್ ಪ್ರಕಾರ ಈ ಒಂದು ಲೆವೆಲ್ ನಿಂದ ಫಾಲ್ ಆಗುತ್ತೆ ಅಂತ ಇರುತ್ತೆ. ಆಗ ನಾವು ಏನ್ ಮಾಡ್ತೀವಿ ಅಂದ್ರೆ 500 ರೂಪಾಯಿ ಇದ್ದಾಗ ಈ ಸ್ಟಾಕ್ ನ ನಾವು ಸೆಲ್ ಮಾಡಿ ನಂತರ ಅದು 350ಗೆ ಬಂತು ಅಂತ ಅನ್ಕೊಳ್ಳೋಣ. ಆಗ ಅದನ್ನು ವಾಪಸ್ಸು ಬೈ ಬ್ಯಾಕ್ ಮಾಡ್ತೀವಿ. ಆಗ 500 ರೂಪಾಯಿಂದ 350 ನಡುವೆ ಏನು 150 ರೂಪಾಯಿ ಡಿಫರೆನ್ಸ್ ಇದೆಯಲ್ಲ, ಇದು ನಿಮ್ಮ ಪ್ರಾಫಿಟ್ ಆಗಿರುತ್ತೆ. ಶಾರ್ಟ್ ಸೆಲ್ಲಿಂಗ್ ಟೆಕ್ನಿಕ್ ಅಲ್ಲಿ ನಾವು ಸ್ಟಾಕ್ ಬೀಳ್ಬೇಕಾದ್ರೆ ನಾವು ಹಣ ಮಾಡ್ತೀವಿ. ಶಾರ್ಟ್ ಸೆಲ್ಲಿಂಗ್ಗೆ ಆ ಕಂಪನಿಯ ಸ್ಟಾಕ್ ನಮ್ಮ ಹತ್ರ ಇರಲೇಬೇಕು ಅನ್ನೋ ಯಾವುದೇ ರೂಲ್ಸ್ ಇರಲ್ಲ. ಜಸ್ಟ್ ನಾವು ಬ್ರೋಕರ್ ಆ್ಯಪ್ ನ ಓಪನ್ ಮಾಡಿ ಅಲ್ಲಿಂದ ಆ ಸ್ಟಾಕ್ ನ ನಾವು ಬಾರೋ ಮಾಡ್ತೀವಿ ಮತ್ತೆ ಅವರಿಗೆ ವಾಪಸ್ನ ರಿಟರ್ನ್ ಮಾಡ್ತೀವಿ. ಸೊ ಇದನ್ನ ನಾವು ಶಾರ್ಟ್ ಸೆಲ್ಲಿಂಗ್ ಅಂತೇಳಿ ಕರಿತೀವಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕನ್ನಡದಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸೊ ನಮ್ಮ ಪೇಜ್ ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.